ಮಾನ್ಯ ಶ್ರೀ ತಿಪ್ಪೇಸ್ವಾಮೀಜಿ ಅವರೇ, ಮಾನ್ಯ ಶ್ರೀ ರವಿಕುಮಾರ್ MD ನ್ಯೂಸ್ ಫಸ್ಟ್ ರವರೇ, ಶ್ರೀ ಸಿದ್ದರಾಮಪ್ಪನ, ಇಲ್ಲಿ ಬಂದಿರುವ ಎಲ್ಲ ಪೋಷಕರೇ, ಸ್ನೇಹಿತರೆ, ನಾನು ಮೊದಲನೇ ಬಾರಿಗೆ ಇದು ಚಿತ್ರದುರ್ಗಕ್ಕೆ ಬರ್ತಾ ಇರೋದು. ಸೊ ಇಟ್ ಈಸ್ ಎ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್. ಆ್ಯಂಡ್ ನಾವು ಇದುವರೆಗೂ ಬರೀ ಬೆಂಗಳೂರು ಆ ಥರ ಜಾಗದಲ್ಲಿ ಮತ್ತು ಚೆನ್ನೈ ಆ ಥರ ಜಾಗದಲ್ಲಿ ಇದ್ದವರು. ಸೊ ಐ ಕ್ಯಾನ್ ಟೆಲ್ ದಟ್ ಐ ಆಮ್ ಎ ಸಿಟಿ ಬ್ರೆಡ್ ಬ್ಯೂರೋಕ್ರಾಟ್. ಸೊ ಐ ಆಮ್ ನಾಟ್ ಎ ರೂರಲ್ ಪರ್ಸನ್. ನಮ್ಗೆ ಏನು ಅನಿಸುತ್ತೆ ಅಂದರೆ, ನಮಗೆ ಮೀಡಿಯಾದವ್ರು ಏನು ತೋರಿಸ್ತಾರೆ ರೂರಲ್ ಸ್ಕೂಲ್ಸ್ ಬಗ್ಗೆ, ಅದೇ ಅಂತ ತಿಳ್ಕೊಂಡಿರ್ತೀವಿ ನಾವು. ಫಾರ್ ಎಕ್ಸಾಂಪಲ್, ರೂರಲ್ ಸ್ಕೂಲ್ಸಲ್ಲಿ ಶೌಚಾಲಯಗಳಿರಲ್ಲ, ಟೀಚರ್ ಸರಿಯಾದ ಟೈಮಿಗೆ ಬರಲ್ಲ, ಮತ್ತು ಬುಕ್ಗಳಿರಲ್ಲ, ಮಕ್ಕಳಿಗೆ ಊಟ ಸರಿಯಾಗಿರಲ್ಲ. ಆದರೆ ಸರ್, ತಿಪ್ಪೇಸ್ವಾಮಿ ಸರ್, ನೀವು ಇವತ್ತು ನಮ್ಗೆ ತೋರಿಸಿದ್ದೀರಲ್ಲ, ಇದು ನನ್ನ ಮಗ ಓದ್ತಾ ಇದ್ದಾನಲ್ಲ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್, ಅದಕ್ಕಿಂತ ಚೆನ್ನಾಗಿದೆ. ಸೊ ಐ ಹ್ಯಾವ್ ಟು ಟೆಲ್ ಯು ದಟ್ ದಿಸ್ ಸ್ಕೂಲ್ ಈಸ್ ಆನ್ ಪಾರ್ ವಿತ್ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇನ್ ಬ್ಯಾಂಗ್ಳೂರ್. ನನ್ನ ಇಬ್ಬರು ಮಕ್ಕಳು ಅಲ್ಲಿ ಓದ್ತಾರೆ. ಸೊ ನಾನು ನಿಮ್ಮ ಥರನೇ 2 ವಾರದಿಂದ ನಿಮ್ಮ ಥರ ನನ್ನ ಮಗನ ಆ್ಯನ್ಯುವಲ್ ಡೇಗೆ ಕಾಯ್ಕೊಂಡು ಕೂತಿದ್ದೆ. ನಾನು ಯಾವಾಗ ಅವ್ರ ಟೈಮ್ ಬರುತ್ತೆ ನಾನು ಫೋಟೋ ತೆಗಿಯೋಕ್ಕೆ, ಇಲ್ಲಾಂದರೆ ವಿಡಿಯೋ ತೆಗಿಯೋಕ್ಕೆ ಅಂತ. ಐ ನೋ ನಾನು ನಿಮ್ಗಳಿಗೆ ಎಷ್ಟು ಆಸಕ್ತಿ ಇದೆ, ನಿಮ್ಮ ಮಗು ಬಂದು ಇಲ್ಲಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು ನಿಮ್ಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಗೊತ್ತು. ಆದರೆ ನಾನು ಇಲ್ಲಿ 2 ನಾನು ಮಾತುಗಳನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮನ್ನೆಲ್ಲ ನೋಡಿದಾಗ, ಫಾರ್ ಎಕ್ಸಾಂಪಲ್, ನನಗೆ ನಮ್ಮ ತಾಯಿ ಜ್ಞಾಪಕಕ್ಕೆ ಬಂದರು. ನಮ್ಮ ತಾಯಿ ಬಂದ್ಬಿಟ್ಟು ಒಂದು ಚಿಕ್ಕ ಗ್ರಾಮ, ಹುಣಸೂರು ಅಂತ ಗ್ರಾಮ, ಮೈಸೂರಿಂದ ಬಂದವರು. ಅವರು ಯಾವಾಗಲೂ ಅವರು ಏನು ಹೇಳೋರು ಅಂದರೆ, ನನ್ನ ಶಾಮು ಅಂತ ಕರೆಯೋರು ಅವ್ರ ಮನೇಲಿ. ಅವ್ರು ಏನು ಹೇಳೋರು ಅಂದರೆ, ಶಾಮು, ನನಗೆ ಎಜುಕೇಷನ್ ಸಿಕ್ಕಿದ್ರೆ ನಾನು IAS ಆಗ್ತಾಯಿದೆ ಅಂತ. ನನಗೇನಾಯಿತು ಅಂದರೆ, ನನ್ನ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಬಿಟ್ರು. ಆದರೆ ಅದು ನೀನು ತೋರಿಸ್ಕೊಡ್ಬೇಕು, ನೀನು ಯು ಹ್ಯಾವ್ ಟು ಫುಲ್ಫಿಲ್ ದಟ್ ಅಂತ. ಸೊ ಅದೇ ರೀತಿ ಅವ್ರು ಏನು ಮಾಡಿದ್ರು ಅಂದರೆ, ನಾನು ಮೊದಲು ಶ್ರೀರಾಮ್ಪುರ ಅಂತ ಒಂದು ಜಾಗ ಇದೆ ಬೆಂಗಳೂರಲ್ಲಿ. ಐ ಥಿಂಕ್ ಪೊಲೀಸ್ ಸಾಹೇಬ್ರಿಗೆಲ್ಲ ಗೊತ್ತಿರುತ್ತೆ. ಇಟ್ಸ್ ಎ ವೆರಿ ಕ್ರಿಮಿನಲಿ ಇನ್ಫೆಸ್ಟೆಡ್ ಏರಿಯಾ. ಅಲ್ಲಿಂದ ಯಾರೂ ಮಕ್ಳುಗಳು ಓದಲ್ಲ, ಆ ಥರ ಏರಿಯಾದಲ್ಲಿ ಇದ್ದವ್ರು ನಾವು. ಸೊ ಆದರೆ ನಮ್ಮ ತಾಯಿಗೊಂದು ವಿಷನ್ ಇತ್ತು. ಏನಂದರೆ, ನಾನಲ್ಲಿ ಪಕ್ಕದಲ್ಲಿರೋ ಮಲ್ಲೇಶ್ವರಂ ಸ್ಕೂಲ್ಸಲ್ಲಿ ನನ್ನ ಮಗನ ಸೇರಿಸಿದ್ರೆ ಅವನು ಉದ್ಧಾರ ಆಗ್ತಾನೆ ಅಂತ. ಸೊ ಅವರು ಅಲ್ಲಿ ಹೋಗಿ ಒಂದು ಒಬ್ಬರು MLA ಸಾಹೇಬ್ರಿದ್ರು, ಅವ್ರ ಮನೆಗೆ ಹೋಗಿ ಅಲ್ಲೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಸೀಟು ಕೊಡಿಸಿದ್ರು ನನಗೆ. ಆದರೆ ಅಲ್ಲಿರೋ MES ಕಾಲೇಜ್ ಪ್ರಿನ್ಸಿಪಲ್ ಬಂದ್ಬಿಟ್ಟು ನಮ್ಮ ತಾಯಿಗೆ ಹೇಳಿದ್ರು, ನೋಡಿ, ನಿಮ್ಮ ಮಗನ್ನ ನೀವು ಕೋಪಪ್ ಮಾಡಬೇಕು, ಐ ಡೋಂಟ್ ನೋ ವೆದರ್ ಈ ಕ್ಯಾನ್ ಕೋಪಪ್. ಆಗ ಏನಾಯಿತು ಅಂದರೆ, ನಮ್ಮ ತಾಯಿಯ ನನಗೆ ಶಿ ನೆವರ್ ವಾಂಟೆಡ್ ಟು ಲೆಟ್ ಮೀ ಡೌನ್. ಸೊ ಫಸ್ಟ್ ಟೈಮ್ ಬಂದ್ಬಿಟ್ಟು ನನಗೆ ಒಂದು ಟ್ಯೂಷನ್ ಸೇರಿಸಿದ್ರು. ಅದು ಸೇವಾ ಭಾರತಿ ಅಂತ ಇದೆ, ಶಾಂತಿಮನಿ ಸ್ಕೂಲ್ಸಲ್ಲಿ ಸರ್, ಶ್ರೀರಾಮ್ಪುರದಲ್ಲಿದೆ. ಅಲ್ಲಿ ಸೇರಿಸಿದ್ರು ನನ್ನ. ಸೊ ಬೇರೆ ಕಡೆ ಎಲ್ಲ ಸೇರಿಸಿದ್ರು, ಹಿಂದಿ ಟ್ಯೂಷನ್ ಸೇರಿಸಿದ್ರು. ಅಲ್ಲಿಂದ ನಾನು ಪಿಕಪ್ ಆದರೆ 10th ಸ್ಟ್ಯಾಂಡರ್ಡಲ್ಲಿ, ಯು ವಿಲ್ ಬಿಲೀವ್ ಇಟ್ ಆರ್ ನಾಟ್, ಐ ಮಿಸ್ ದ ಸ್ಟೇಟ್ ರ್ಯಾಂಕ್ ಬೈ 3 marks. ಸೊ 3 marksಯಿಂದ ನನಗೆ ಸ್ಟೇಟ್ ರ್ಯಾಂಕ್ ಹೋಯಿತು. ಸೊ ನಾನು ಹೇಳ್ತಾ ಇರೋದು ಏನಂದರೆ, ನಾನು ಇಲ್ಲಿರೋ ತಾಯಿಂದಿರಲೆಲ್ಲ ನಮ್ಮ ತಾಯಿನ ನೋಡ್ತಾ ಇದ್ದೀನಿ. ಫಾರ್ ಎಕ್ಸಾಂಪಲ್, ನನಗೆ ಗೊತ್ತು ನಿಮಗೆ ನಿಮ್ಮ ಮಗು ಮುಂದೆ ಬರಬೇಕು, ನಿಮ್ಗೆ ಅವನು IAS ಕಲೆಕ್ಟರ್ ಆಗಬೇಕು, ಇಲ್ಲಾಂದರೆ IPS ಆಗಬೇಕು ಅಂತ ಆಸೆ ಇದೆ. ಆದರೆ ಅದಕ್ಕೆ ಆಪರ್ಚುನಿಟಿ ಇಲ್ಲ. ತಿಪ್ಪೇಸ್ವಾಮೀಜಿಯವರು ಆ ಆಪರ್ಚುನಿಟಿನ ಕೊಡ್ತಾ ಇದ್ದಾರೆ ಇಲ್ಲಿ. ಮತ್ತು ನಾನು ಹೇಳ್ಬೋದು, ಇದೇ ಥರ ಎಜುಕೇಷನ್ಗೆ ನಿಮಗೆ ಬೆಂಗಳೂರಲ್ಲಿ ಮಿನಿಮಮ್ 1.5 lakhs 2 lakhs ಅಂತೂ ಇಲ್ಲದೆ ಸಿಗಲ್ಲ ನಿಮಗೆ. ಸೊ ನಾನೇನು ಹೇಳೋದಂದರೆ, ನಿಮ್ಮ ಮಕ್ಕಳಿಗೆಲ್ಲ ಈ ಒಳ್ಳೆ ಸ್ಕೂಲ್ ಇರೋದನ್ನ ನೀವು ಉಪಯೋಗಿಸಿ, ಮತ್ತು ಏನೇನು ಫೆಸಿಲಿಟೀಸ್ ಬೇಕು ಯು ಟ್ರೈ ಟು ಯೂಸ್ ಇಟ್, ಸೊ ದ್ಯಾಟ್ ನನಗೇನೆಂದರೆ, ಫೈನಲಿ ನಾನು UPSCಯಲ್ಲಿ ಸೆಲೆಕ್ಟ್ ಆದಾಗ ಸರ್, ವೆನ್ ಐ ಗಾಟ್ ಸೆಲೆಕ್ಟೆಡ್, ನಾನು ಫಸ್ಟು IPSಗೆ ಸೆಲೆಕ್ಟ್ ಆದೆ. 319 ರ್ಯಾಂಕ್ ತೊಗೊಂಡು ಜಮ್ಮು ಕಾಶ್ಮೀರ್ ಸಿಕ್ತು ನನಗೆ. ಐ ವಾಸ್ ದ ಫಸ್ಟ್ IPS ಪರ್ಸನ್ ಫ್ರಮ್ ಶ್ರೀರಾಮ್ಪುರಂ. ನೆವರ್ ಬಿಫೋರ್ ದೇ ಹ್ಯಾಡ್ ಸೆಲೆಕ್ಟೆಡ್. ಸೊ ನನಗೇನೆಂದರೆ, ಇದೇ ಊರಿಂದ ಒಬ್ಬ ಕಲೆಕ್ಟರ್ ಬರಬೇಕು, ಅದು ಈ ಸ್ಕೂಲಿಂದ ಬರಬೇಕು. ಸೊ ಅವನು UPSCಯಲ್ಲಿ ರ್ಯಾಂಕ್ 10 ರ್ಯಾಂಕ್ 20 ಬಂದಾಗ ವಿ ಹ್ಯಾವ್ ಸಕ್ಸೀಡೆಡ್. ಸೊ ಆ್ಯಂಡ್ ಐ ಕ್ಯಾನ್ ಟೆಲ್ ಯು ದಟ್ ಇಟ್ ಈಸ್ ಪಾಸಿಬಲ್. ನಾನೆಲ್ಲ ನೋಡಿದ್ದೀನಿ. ಈ ಥರ ಫೆಸಿಲಿಟೀಸ್ ಅಂತೂ ಒಬ್ಬ ಸೆಲ್ಫ್ಲೆಸ್ ಪರ್ಸನಿಂದನೇ ಸಾಧ್ಯ. ಅದು ಇಲ್ಲ ಅಂದರೆ ಇಲ್ಲಿ ನಾನು ನೋಡಿದ್ದೀನಿ ಗೌರ್ಮೆಂಟ್ ಹೆಂಗೆ ಫಂಕ್ಷನ್ ಆಗುತ್ತೆ ಅಂತ. ಎವ್ರಿಬಡಿ ವಾಂಟ್ಸ್ ಟು ಸಿ ವಾಟ್ ಈಸ್ ದೇರ್ ಫಾರ್ ದೆಮ್. ಆದರೆ ಈ ಥರ ಸೆಲ್ಫ್ಲೆಸ್ ವರ್ಕ್, ಹ್ಯಾಟ್ಸ್ ಆಫ್ ಟು ಯು ಸರ್, ಆ್ಯಂಡ್ ಐ ಆಮ್ ವೆರಿ ವೆರಿ ಆನರ್ಡ್ ಟು ಬಿ ಹಿಯರ್.
ಆ್ಯಂಡ್ ಥ್ಯಾಂಕ್ ಯು ಎವ್ರಿ ಒನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.